ಕ್ರೀಮ್ ಅಂತೂ ನೈಟ್ ಹೊತ್ತು ಹಚ್ಕೋತೀನಿ ನಾನು. ಮುಖ ಒರೆಸ್ಕೊಂಡ್ ಮೇಲೆ ಇದನ್ನ ಹಾಕೊಳ್ಳೋದು. ಅವಾಗ ಎಲ್ಲಾದ್ರೂ ಅಲ್ಲೂ ಬಿಳಿ ಆಗ್ಬೇಕು ಅಂತ ಚಾರ್ಕೋಲ್ ಇಂದ ಬ್ರಷ್ ಮಾಡ್ತಿದ್ರು, ಇವಾಗ ಅದರಿಂದ ಫೇಸ್ ವಾಶ್ ಕೂಡ ಮಾಡ್ತಿದ್ರು. ಸರಿ ಈ ಮಾಡಿ ನಾನು ಬ್ರಷ್ ಮಾಡಿಸೋಣ. ಬೇಡ ಇದ್ರಲ್ಲಿ. ಹಲೋ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುನ್ನು ಸಣ್ಣ ಯೂಟ್ಯೂಬ್ ಚಾನಲ್. ಇವನು ಸಣ್ಣ ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಸೊ ಗೈಸ್, ಇವತ್ತಿನ ಈ ಬ್ಲಾಗ್ ಅಲ್ಲಿ ಮುನ್ನೋದು ಸ್ಕಿನ್ ಕೇರ್ ಬಗ್ಗೆ. ಅವ್ರು ಕರಿ ಆಗಿದ್ರಲ್ಲ, ಸೊ ಇವಾಗ ಇಷ್ಟೊಂದು ಬಿಳಿ ಆಗಿದ್ದಾರೆ, ಅದಕ್ಕೆ ರೀಸನ್ ಏನು ಅಂತ ಇವತ್ತು ಅವ್ರು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾರೆ. ಬನ್ನಿ ಮುನು. ಒಂದ್ ನಿಮಿಷ ಪ್ರಾಡಕ್ಟ್ ತಗೋತಾ ಇದೀನಿ, ಬೇಗ ಬನ್ನಿ. ಫಸ್ಟ್ ಮಾತಾಡ್ಬಿಡೋಣಲ್ಲ. ಮುನು, ಏನ್ ಗೊತ್ತಾ, ನೀವು ಕರಿಯ ಕಾಳಪ್ಪ ಆಗಿದ್ರಿ, ನಿಮ್ಗೇನ ವೈಟ್ ಆಗಿದ್ದೀರಿ. ಇವಾಗ ಇಷ್ಟು ಬಿಳಿ ಆಗೋದಕ್ಕೆ ಇವಾಗ ವೈಟ್ ಆಗಿದ್ರಿ ಏನಕ್ಕೆ ಹೇಳಿ ಕ್ರೀಮ್ ಹಚ್ಕೊಂಡಿದೀರಾ. ನಂದು ನ್ಯಾಚುರಲ್ ಬ್ಯೂಟಿ. ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಫೇಸ್ಗೆ ಏನೂ ಕೇರ್ ಮಾಡ್ತಾ ಇರ್ಲಿಲ್ಲ. ಸಣ್ಣವರಿಂದಾನೆ ನಾನು ಕೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಏನಕ್ಕಂದ್ರೆ ಅವ್ರು ಹೇಳ್ತಿದ್ರು, ನಿಮ್ ಸ್ಕಿನ್ ಸಖತ್ತಾಗಿದೆ, ನಿಮ್ ಸ್ಕಿನ್ ಅಲ್ಲಿ ಒಂದು ಪಿಂಪಲ್ಸ್ ಕೂಡ ಆಗಲ್ಲ, ಮತ್ತೆ ನಿಮ್ದು ಸೆನ್ಸಿಟಿವ್ ಸ್ಕಿನ್ನು ಕೂಡ ಅಲ್ಲ, ಡ್ರೈ ಸ್ಕಿನ್ನು ತುಂಬಾ ಚೆನ್ನಾಗಿ ಇಟ್ಕೊಬೋದು ನೀವು ಚೆನ್ನಾಗಿ ಸ್ಕಿನ್ ಕೇರ್ ಮಾಡಿ ಅಂತ ಹೇಳಿದ್ರು. ಸೊ ಅವಾಗಿಂದ ನನಗೂ ಇಂಟ್ರೆಸ್ಟ್ ಬಂತು, ಹೌದಲ್ವಾ ನಾನು ಸ್ಕಿನ್ ಕೇರ್ ಮಾಡಿದ್ರೆ ಇನ್ನೂ ಸಖತ್ತಾಗಿ ಕಾಣ್ಬೋದು, ಬ್ರೈಟಾಗಿ ಕಾಣ್ಬೋದು ಅಂತ ಅನ್ಕೊಂಡೆ. ಇವಾಗ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದ್ದೀನಿ ಮುಂಚೆಗಿನ್ನ. ಇವಾಗ ತುಂಬಾ ಡಿಫ್ರೆನ್ಸ್ ಇದ್ದೀನಿ. ಬೇಕಾದ್ರೆ ಬಿಫೋರ್ ಆಫ್ಟರ್ ಫೋಟೋ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಅದೇ ಕರಿ ಆಗಿದ್ದವ್ರು ಇವಾಗ ಹೆಂಗೆ ಎಷ್ಟು ಬಿಳಿ ಆದ್ರು. ಯಾವಾಗ ಸ್ಟಾರ್ಟ್ ಮಾಡಿದ್ದು ಗೊತ್ತಾ, ನಾನು ಮದ್ವೆ ಇನ್ನೇನು ಫಿಕ್ಸ್ ಆಯ್ತು ನಮ್ಮಿಬ್ಬರಿಗೆ, ಆ ಟೈಮಿಂದ ನಾನು ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಿದ್ದು. ಅಲ್ಲಿವರೆಗೂ ನಾನು ಮುಖಕ್ಕೆ ಏನೂ ಹಚ್ತಾ ಇರ್ಲಿಲ್ಲ. ನಮ್ಮಮ್ಮ ಹಾಕೋತಾ ಇದ್ದಿದ್ದು ಫೇರ್ ಅಂಡ್ ಲವ್ಲಿ ಹಚ್ಕೋತಾ ಇದ್ದೆ ಅಷ್ಟೇ. ಅದು ಇರಿ ಆರ್ಡರ್ ವೈಸ್ ಹೇಳಿ ಚಿಕ್ಕ ವಯಸ್ಸಿಂದ ನಾನು ಹಚ್ಕೋತಿದ್ದಿದ್ ಪ್ರಾಡಕ್ಟ್ ಫೇರ್ ಅಂಡ್ ಲವ್ಲಿ ಮತ್ತೆ ಪಾಂಡ್ಸ್ ಪೌಡ್ರು, ಇದು ಎರಡೇ. ಬಟ್ ಇಲ್ಲ, ನಾನ್ ಮ್ಯಾರೇಜ್ ಆಗೋದಕ್ಕಿಂತ ಮುಂಚೆನೆ ನಿಮ್ಗೆ ಕೊಟ್ಟಿದ್ದಲ್ವಾ ಪ್ರಾಡಕ್ಟ್ಸ್. ಯಾವುದು? ಅದೇನೇ ಅಮ್ಮ ನಾನು ಹೇಳ್ತಿರೋದು. ನಾನು ಚಿಕ್ಕ ವಯಸ್ಸಿಂದ ದೊಡ್ಡವನಾಗೋವರೆಗೂ, ಅಂದ್ರೆ ಇಲ್ಲಿವರೆಗೂ ಮದ್ವೆ ಹಾಕಿನ ಮುಂಚೆವರೆಗೂ ನಾನು ಪಾಂಡ್ಸ್ ಪೌಡ್ರು, ಫೇರ್ ಅಂಡ್ ಲವ್ಲಿ ಇವೆರಡು ಬಿಟ್ರೆ ಇನ್ನೇನು ಯೂಸ್ ಮಾಡ್ತಿರ್ಲಿಲ್ಲ. ಅದಾದ್ಮೇಲೆ ನೀವು ಯಾವಾಗ ಹೇಳಿದ್ರಿ ಇದೆಲ್ಲ ಯೂಸ್ ಮಾಡಿ ಮುನ್ನು ಚೆನ್ನಾಗಿ ಸ್ಕಿನ್ ಮೇಂಟೈನ್ ಮಾಡಿ ಅಂತ, ಯಾವಾಗ ನೀವು ಹೇಳಕ್ ಸ್ಟಾರ್ಟ್ ಮಾಡಿದ್ರಿ ಅವಾಗಿಂದ ನಾನು ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇರೋದು. ಯಾವ್ಯಾವ ಪ್ರಾಡಕ್ಟ್ಸ್ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ ಇವತ್ತು. ಅಂದ್ರೆ ನಾನು ಯಾವ್ದಾವ್ದು ಪ್ರಾಡಕ್ಟ್ ಯೂಸ್ ಮಾಡಿದ್ದೆ ಮತ್ತೆ ಮಾಡ್ತಿದ್ದೀನಿ, ಯಾವ್ದ್ರಿಂದ ಬೆಟರ್ ಆಗಿದೆ ಅನ್ನೋದೆಲ್ಲ ಹೇಳ್ಕೊಡ್ತೀನಿ, ಬನ್ನಿ. ಇನ್ನದು ಪ್ರಮೋಷನ್ ಅಂತ ಅನ್ಕೋಬೇಡಿ, ಇದು ಪ್ರಮೋಷನ್ಸ್ ಅಲ್ಲ, ಯಾವ್ದೇ ತರ ಪ್ರಮೋಷನ್ ಅಲ್ಲ. ಅಂದ್ರೆ ಎಷ್ಟೋ ಜನ ಕೇಳ್ತಾ ಇದ್ರಿ, ಇದು ಅಕ್ಕ ಗರ್ಲ್ಸ್ ಹೇಳ್ಕೊಟ್ಟಿದ್ದೀರಾ ಸ್ಕಿನ್ ಕೇರು, ಸೊ ಬಾಯ್ಸ್ಗೂ ಕೂಡ ಹೇಳ್ಕೊಡಿ, ಮುನ್ನೂವರೆಗೆ ಹೇಳಿ ಸ್ಕಿನ್ ಕೇರ್ ಹೇಗ್ ಮಾಡ್ತಾರೆ ಅವರು ಅಂತ ಕೂಡ ಹೇಳಿದ್ರಿ. ನಾನು ಸ್ಕಿನ್ ಕೇರ್ ಏನು ಮಾಡ್ತಿರ್ಲಿಲ್ಲ, ಇವ್ರು ನಮ್ಗೆ ಹೇಳ್ಕೊಟ್ಟಿರೋದ್ರಿಂದ ಮಾಡ್ತಾ ಇದೀವಿ ಅಷ್ಟೇ. ಸ್ಟಾರ್ಟ್ ಮಾಡೋಣ. ಫುಲ್ಲು ಹೊಗಳು ಬಿಟ್ಟಿದೀನಿ ಅಂದ್ಬಿಟ್ಟು ಫುಲ್ಲು ಜಾಲಿ ಇದ್ದೀರಾ. ಹೌದಾ, ಬನ್ನಿ ಜಾಲಿ ಮಾಡಿಸ್ತೀನಿ. ಬನ್ನೀಗ ನೀವೇನ್ ಮಾಡ್ತೀರಾ ನನಗೆ? ಏನ್ ಮಾಡ್ತೀರಾ, ನನ್ನ ಲಾಸ್ಟ್ ಟೈಮ್ ಹೇರ್ ಸ್ಟೈಲ್ ಬ್ಲಾಗ್ ಬಿಟ್ಟಿದಾರ ಗೈಸ್ ಇವರು. ಇಲ್ಲ, ಈ ಸರಿ ನಾನ್ ಬಿಡ್ತೀನಿ ಅಂತ ಅನ್ಕೊಂಡಿದಾರ ಇವರು. ಗೈಸ್, ನಾನು ಫಸ್ಟ್ ಯೂಸ್ ಮಾಡ್ತಿದ್ದ ಪ್ರಾಡಕ್ಟ್ ಇವೆರಡು ಇದೆಯಲ್ಲ, ಇದು ಫೇರ್ ಅಂಡ್ ಲವ್ಲಿ ಹುಡುಗಿರು ಹಚ್ಕೋತಾರೆ, ಹುಡುಗರು ಹಚ್ಕೋತಾರೆ. ಇದು ಪಾಂಡ್ಸ್ ಪೌಡ್ರು, ಇದನ್ನು ಅಷ್ಟೇನೆ. ಫೇಸಿಗೆ ಇವೆರಡೇ ಹಾಕ್ತಾ ಇದ್ದಿದ್ದು ನಾನು. ಇದನ್ನ ಹಾಕ್ಬೇಕಾದ್ರೆ ಏನ್ ಗೊತ್ತಾ, ನಾನು ಬಿಸಿಲಲ್ಲಿ ಹೋದ್ರುನು ಟ್ಯಾನ್ ಆಗ್ತಿದ್ದೆ, ಬಟ್ ಆದ್ರೂ ಮುಖ ತೊಳ್ಕೊಂಡು ಇದನ್ನ ಹಚ್ಕೋತಾ ಇದ್ದೆ ಅಷ್ಟೇ. ಸ್ಟಾರ್ಟ್ ಮಾಡ್ತೀನಿ ನಾನು ಹಿಂಗಿದ್ರೆ ಸ್ಕಿನ್ ಕೇರ್ ಮಾಡ್ಲಿ? ನಾನು ಈ ತರ ಎಲ್ಲ ತೊಂದರೆ ಕೊಟ್ಟ ನಿಮ್ಗೆ ಹೇರ್ ಸ್ಟೈಲ್ ಮಾಡುವಾಗ? ನಾನೇ ಹಚ್ತೀನಿ ಆಯ್ತಾ. ಅಯ್ಯೋ ಪಾಪ. ನೋಡಿ ಗೈಸ್, ಚಿಕ್ಕ ವಯಸ್ಸಲ್ಲಿ ಹಿಂಗೆ ಫೇರ್ ಅಂಡ್ ಲವ್ಲಿ ಹಚ್ತಾ ಇದ್ರು. ಬಟ್ ಒಂದು ಮಿಸ್ಟೇಕ್ ಏನಂತಂದ್ರೆ, ಇಲ್ಲಿ ಹಿಂಗೆ ಬ್ಲ್ಯಾಕ್ ಕಲರ್ ಬೊಟ್ಟು ಇಡ್ತಾರಲ್ವಾ, ಈ ತರ ಇಲ್ಲಿ 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 ಹಿಂಗಿಟ್ಟು ಈ ತರ. ಒಂದ್ ನಿಮಿಷ, ನನ್ ಮೈಕ್ ಬಿದ್ದೋಯ್ತು. ಪರವಾಗಿಲ್ಲ, ನನ್ ಮೈಕ್ ವರ್ಕ್ ಆಗುತ್ತೆ ಇಲ್ಲಿ. ಇರಿ, ಆಗಿಲ್ಲ, ನಾನೇ ಕೊಡ್ತೀನಿ ಬಿಡಿ. ನೋಡಿ ಗೈಸ್, ಇವಾಗ ಬಿಳಿ ಆಗಿದ್ದಾರೆ ಮುನ್ನು, ಅದಕ್ಕೆ ರೀಸನ್ ಪಾಂಡ್ಸ್ ಪೌಡರ್. ಬನ್ನಿ ಮುನ್ನು. ಸುಳ್ಳು ಹೇಳ್ಬಾರ್ದು. ಏನ್ ಸುಳ್ಳು ಹೇಳ್ಬಾರ್ದು, ಸಾರಿ ಆಯ್ತಾ. ಈ ತರ ನಾನು ಸ್ವಲ್ಪ ತೀಟ ಮಾಡ್ತೀನಿ. ಇಷ್ಟೊಂದ್ ಮಾಡ್ಬೇಡಿ, ನಾನು ಇಲ್ಲಿಂದ ಓಡಿಸ್ತೀನಿ ನಿಮ್ನ. ಹೌದಾ, ನಾನು ಹೋಗಲ್ಲ. ಅಲ್ಲ, ನಾನು ಓಡಿಸ್ತೀನಿ. ಈ ತರ ಮಾಡಿದ್ರೆ ನಿಜಾಲು ಮಾಡಲ್ಲ, ನನಗೆ ನೋಡಿ ಡಿಸ್ಟರ್ಬ್ ಮಾಡ್ತವ್ರೆ. ಒಂದ್ ನಿಮಿಷ ನೀವ್ ಸೈಲೆಂಟ್ ಆಗಿರಿ. ನೀವೇನಕ್ಕೆ ಬಾಯ್ಸ್ ಹೇಳ್ಕೊಡ್ಬೇಕಾದ್ರೆ ನೀವ್ಯಾಕೆ ಬರ್ತೀರಾ? ನಾನ್ ಬೇಕು. ಬೇಡ ನೋಡಿ, ನಾನು ಹೇಳೋದು ಕೇಳೋದೇ ಇಲ್ಲ. ಮೀಸೆ ಎಲ್ಲ ಆಗೋಯ್ತು ನಂದು. ಮೀಸೆ ಕೂಡ ಬಿಳಿ ಆಗೋದು ಹೆಂಗೆ ಅಂತ ಹೇಳ್ಕೊಡಿ ಮುನ್ನ. ನನ್ ಸ್ಕಿನ್ ಕೇರ್ ಮಾಡ್ಬೇಕಾದ್ರೆ ನಂಗೆ ಡಿಸ್ಟರ್ಬ್ ಮಾಡ್ಬೇಡಮ್ಮ, ಈ ತರ ಮಾಡ್ಬೇಡ. ನನ್ಗೆ ಸ್ಕಿನ್ಗೆ ಇವಾಗ ಹಚ್ಕೋಬೇಕಲ್ಲ, ನಾನು ತೋರ್ಸ್ಬೇಕಲ್ಲ ಅವ್ರಿಗೆ ಹೆಂಗ್ ಅಪ್ಲೈ ಮಾಡೋದಂತ. ಸೈಲೆಂಟ್ ಆಗಿರಿ, ಓಕೆನಾ? ಹಾ ಗೈಸ್, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಫೇರ್ ಅಂಡ್ ಲವ್ಲಿ ಪಾಯಿಂಟ್ಸ್ ಹಚ್ಕೊಂತ ಇದ್ದೆ ನಾನು ಚಿಕ್ಕ ವಯಸ್ಸಿಂದ. ಇದರಿಂದ ನನಗೆ ಹೆಂಗಿದ್ದೆ ಹಂಗೆ ಇದ್ದೆ ಅಷ್ಟೇ, ಏನು ಇಂಪ್ರೂವ್ಮೆಂಟು ಇಲ್ಲ. ಸೊ ಇವಾಗ ಬಿಸಿಲಿಗೆ ಹೋಗ್ಬಿಟ್ಟು ಬಂದೆ, ಟ್ಯಾನ್ ಆಗ್ತಿದ್ದೆ, ಮುಖ ತೊಳ್ಕೊಂಡು ಫೇರ್ ಅಂಡ್ ಲವ್ಲಿ ಪೌಡರ್ ಹಚ್ಕೋತಾ ಇದ್ದೆ. ದಿನಕ್ಕೆ ಒಂದೇ ಸಲ ನಾನು ಮುಖ ತೊಳಿತಾ ಇದ್ದಿದ್ದು. ಬೆಳಗ್ಗೆ ಒಂದೇ ಸಲ ಮುಖ ತೊಳಿತಾ ಇದ್ದಿದ್ದು. ಇವಾಗ ದಿನಕ್ಕೆ ಅಂದ್ರೂ ಒಂದು 3 ಸಲ ತೊಳಿತೀನಿ ಮುಖ.
ಏನಕ್ಕಂದ್ರೆ ಚೆನ್ನಾಗಿ ಬ್ರೈಟ್ ಆಗಿ ಕಾಣ್ಲಿ ಅಂತ. ಏನಕ್ಕಂದ್ರೆ ಅವ್ರು ಹೇಳ್ಕೊಟ್ಟಿದ್ದಾರೆ ಹೇಳಿ. ಸಣ್ಣವ್ರು ಹೇಳಿದ್ದಾರೆ ಅವಾಗ ಹೋಗಿ ಮುಖ ತೊಳಿರಿ, ಈಚೆ ಹೋಗ್ಬಿಟ್ಟು ಬಂದ್ರೆ ಮುಖ ಎಲ್ಲ ತೊಳಿರಿ ಮುನ್ನು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಟ್ಟಿದ್ದಾರೆ. ಹೌದು ಗೈಸ್, ಆಕ್ಚುಲಿ ಇವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ ಗೊತ್ತಾ. ಹೆಂಗೆ ಬಿಸಿಲಿಗೆ ಹೋದ್ರೆ ನನ್ನ ಸ್ಕಿನ್ ಸ್ವಲ್ಪ ಬಿಸಿಲಿಗೆ ಹೋದ್ರೆ ಸಾಕು ಫುಲ್ ಬ್ಲ್ಯಾಕ್ ಆಗಿ ಹೋಗ್ತೀನಿ, ನಂಗೆ ಆ ಥರ ನನ್ನ ಸ್ಕಿನ್ ಸೆನ್ಸಿಟಿವ್ ಹೆವಿ. ಬಟ್ ಇವರು ಬಿಸಿಲಿಗೆ ಎಷ್ಟು ಬಿಸಿಲಿಗೆ ಹೋದ್ರು ಬ್ಲ್ಯಾಕ್ ಆಗಲ್ಲ, ಆದ್ರೂ ಬಂದು ಫೇಸ್ ವಾಶ್ ಮಾಡ್ತಾರಲ್ಲ ಹೆವಿ ವೈಟ್ ಆಗ್ಬಿಡ್ತಾರೆ. ನಾನು ಫೇಸ್ ವಾಶ್ ಮಾಡಿದ್ರೆ ಸಾಕು ಫುಲ್ ಫ್ರೆಶ್ ಆಗಿ ಕಾಣಿಸ್ತಾ ಇರ್ತೀನಿ, ಏನು ಕ್ರೀಮ್ ಹಚ್ಕೊಳ್ಳೋದು ಬೇಡ. ಬಟ್ ಇನ್ನೂ ಏನಾದರೂ ಕ್ರೀಮ್ ಹಚ್ಕೊಂಡ್ರೆ ಚೆನ್ನಾಗಿ ಇನ್ನೂ ಬ್ರೈಟ್ ಆಗಿ ಕಾಣಿಸ್ತೀನಿ ಅನ್ನೋದಕ್ಕೋಸ್ಕರ ಸಣ್ಣವರು ನನಗೆ ಸಜೆಸ್ಟ್ ಮಾಡಿದ್ದಾರೆ. ಸೊ ತೋರಿಸ್ತೀನಿ ನಿಮಗೆ. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಯಾವುದು ಗೊತ್ತಾ? ಇವಾಗ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಫೇರಲ್ ಲವ್ಲಿ ಮತ್ತು ಪಾಂಡ್ಸ್ ಪೌಡರ್ ಅದಷ್ಟೇ ಹಚ್ತಿದ್ದು ಅಷ್ಟೇ. ಇವಾಗ ಏನ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಬನ್ನಿ ಬೇಗ ಬೇಗ ತೋರಿಸಿ. ಒಂದು ನಿಮಿಷ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಮುಖ ತೊಳ್ಕೊಳ್ಳೋದು ಯಾವುದೇ ಥರ ಸೋಪ್ ಯೂಸ್ ಮಾಡಲ್ಲ. ಈಗ ಮುಂಚೆ ಆದರೆ ನಾನು ಡವ್ ಸೋಪ್ ಯೂಸ್ ಮಾಡ್ತಾ ಇದ್ದೆ. ಡವ್ ಸೋಪ್ ತುಂಬ ಚೆನ್ನಾಗಿತ್ತು. ಅಂದರೆ ಇವಾಗ ಎಲ್ಲರೂ ಸೋಪ್ ಯೂಸ್ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಇನ್ನೂ ಯಾರ್ಯಾರು ಸೋಪ್ ಯೂಸ್ ಮಾಡ್ತಿದ್ದೀರಾ ನಿಜವಾಗ್ಲೂ ಸೋಪ್ ಯೂಸ್ ಮಾಡೋದನ್ನ ಬಿಟ್ಬಿಡಿ. ಮೆನ್ಸ್ಗೂ ಅಷ್ಟೇ ಗರ್ಲ್ಸ್ಗೂ ಅಷ್ಟೇ. ಮೆನ್ಸಿಗೆ ನೋಡಿ ಚಾರ್ಕೋಲ್ ಇದೆ, ಇದು ಚಾರ್ಕೋಲ್ ಫೇಸ್ ವಾಶು ಸಖತ್ತಾಗಿ ಯೂಸ್ ಆಗುತ್ತೆ. ಅಂದರೆ ಫೇಸಲ್ಲಿ ಯಾವ ಥರ ಬ್ರೈಟ್ನೆಸ್ ಬರುತ್ತೆ ಅಂತಂದರೆ ಇದಿರೋದು ಬ್ಲ್ಯಾಕ್ ಕಲರ್ ಕ್ರೀಮ್ ಥರ. ಸೊ ಇದನ್ನು ನೀವು ಹಚ್ಕೊಂಡ್ರೆ ಒಂದು ಸ್ವಲ್ಪ ಹೊತ್ತು ಮುಖನ ಸ್ಕ್ರಬ್ ಮಾಡ್ತಿದ್ರೆ ಸಾಕು. ಇದನ್ನ ಹಚ್ಕೊಂಡು ಫೇಸ್ ವಾಶ್ ಇದು ಡೀಪ್ ಕ್ಲೀನ್ ಮಾಡುತ್ತೆ ಮತ್ತೆ ಆಯಿಲ್ ನ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನೀವೇನಾದ್ರೂ ಟ್ಯಾನ್ ಆಗಿರ್ತೀರಾ ಗೊತ್ತಾ ಬಿಸಿಲಿಗೆ ಹೋಗಿ, ಸೊ ಆ ಟ್ಯಾನ್ ನ ಕೂಡ ರಿಮೂವ್ ಮಾಡೋ ಶಕ್ತಿ ಇದ್ರಲ್ಲಿ ಇದೆ. ನೀವು ದಿನಾಗ್ಲೂ ಇದನ್ನ ಹಚ್ಕೊಂಡು, ಇದು ಯಾವ್ದೇ ತರ ಪ್ರಮೋಷನ್ ಅಲ್ಲ, ನಾನ್ ದಿನ ಡೈಲಿ ಯೂಸ್ ಮಾಡೋದನ್ನ ಹೇಳ್ತಾ ಇದೀನಿ ನಿಮ್ಗೆ. ಇದನ್ನ ಯೂಸ್ ಮಾಡಿದ್ರೆ ನೀವು ಯಾವ್ದೇ ತರ ಸೋಪ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ, ಇದನ್ನ ಆರಾಮಾಗಿ ಯೂಸ್ ಮಾಡ್ಬೋದು. ಇದು ಯಾವ್ದ್ರಿಂದ ಮಾಡ್ತಾರೆ ಗೊತ್ತಾ? ಈ ಇದ್ಲು ಬರುತ್ತೆ ಗೊತ್ತಾ, ಇವಾಗ ನಾವು ಸೌದೆಗಳನ್ನೆಲ್ಲ ಸುಟ್ಟಿರ್ತೀವಿ ಗೊತ್ತಾ, ಇದ್ಲು, ಆ ಇದ್ಲಿಂದ ಮಾಡೋದಿದು ಚಾರ್ಕೋಲ್. ಸಖತ್ತಾಗಿ ಅವಾಗೆಲ್ಲ ಟ್ರೈನಿಗೆಲ್ಲ ಯೂಸ್ ಮಾಡ್ತಿದ್ರಲ್ಲ ಅಲ್ವಮ್ಮ? ಟ್ರೈನ್ ಓಡಿಸೋದಕ್ಕೆಲ್ಲ ಯೂಸ್ ಮಾಡ್ತಿದ್ರಲ್ಲ, ಆ ಚಾರ್ಕೋಲ್ ಬ್ಲ್ಯಾಕ್ ಕಲರ್ ಬರುತ್ತಲ್ಲ, ಆ ಚಾರ್ಕೋಲ್ ಇಂದ ಯೂಸ್ ಮಾಡಿರೋದು. ಅವಾಗ ಎಲ್ಲಾದ್ರೂ ಹಲ್ಲು ಬಿಳಿ ಆಗ್ಬೇಕು ಅಂತ ಚಾರ್ಕೋಲ್ ಇಂದ ಬ್ರಷ್ ಮಾಡ್ತಿದ್ರು. ಇವಾಗ ಅದರಿಂದ ಫೇಸ್ ವಾಶ್ ಕೂಡ ಮಾಡ್ತಿದ್ದಾರೆ. ಬೇಡ ಇದ್ರಲ್ಲೆಲ್ಲ ಬ್ರಷ್ ಮಾಡಬಾರ್ದು ಗೈಸ್. ಇದ್ರಲ್ಲಿ ಸ್ವಲ್ಪ ಇದಾಕಿರ್ತಾರೆ ಲಿಕ್ವಿಡ್, ಅಂದ್ರೆ ಫೇಸ್ ವಾಶ್ ಆದಾಗ ಸ್ವಲ್ಪ ನೊರೆ ಬರೋದಕ್ಕೆ ಅಂತ ಹಾಕಿರ್ತಾರೆ ಅಷ್ಟೇ. ನಾನು ನೋಡಿ ಹೆಂಗಾಗಿದ್ದೀನಿ ಈಗ, ಹಲ್ಲು ನೋಡಿ ಕಪ್ಪಾಗಿದೆ, ಇದ್ರಲ್ಲಿ ಉಜ್ಜಿ ಬಿಳಿ ಮಾಡ್ಸೋಣ. ನಂದು ಎಷ್ಟು ವೈಟ್ ಹಲ್ಲು ಗೊತ್ತಾ? ನಂದಿರೋ ವೈಟ್ ಹಲ್ಲು ಯಾರು ಅಷ್ಟು ವೈಟ್ ಇಲ್ಲ. ಅವಮಾನ ಮಾಡ್ತಿದ್ದಾರೆ ಎಲ್ಲರಿಗೆ ನೋಡಿ, ನಿಮ್ಗೆ ಕೂಡ ಅಷ್ಟೇ ನಂಗೆ ಕೂಡ ಅಷ್ಟೇ ಸೇರಿ ಅವಮಾನ ಮಾಡ್ತಿದ್ದಾರೆ. ಸುಮ್ಮನೆ ಹೇಳ್ದೆ ಗೈಸ್, ನಮಗ್ ನಾವೇ ಬಿಲ್ಡಪ್ ಕೊಡ್ಕೋಬೇಕು, ನಮಗ್ ನಾವೇ ಹೀರೋ ಆಗ್ಬೇಕು ಮಾ, ಯಾರು ಬಂದು ಹೀರೋ ಆಗಕ್ ಬಿಡಲ್ಲ. ಸೊ ಅದನ್ನ ನಿಮ್ಮ ಯಶ್ ಬಾಸ್ ಅವ್ರು ಹೇಳಿಲ್ವಾ? ಹೇಳಿದಾರಲ್ವಾ, ನಮಗ್ ನಾವೇ ಹೀರೋ ಆಗ್ಬೇಕು, ನಮಗ್ ನಾವೇ ಹೊಗ್ಳ್ಕೋಬೇಕು. ಗೊತ್ತಾಯ್ತಾ? ಇಲ್ಲ, ಇದನ್ನ ನಾನು ಬೇಕಾದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ನೋಡಿ, ಬೆಳಗ್ಗೆ ಎದ್ದಿದ ತಕ್ಷಣ ಫೇಸ್ ವಾಶು ಬೆಳಗ್ಗೆ ಎದ್ದಿದ ತಕ್ಷಣ ಫೇಸ್ ವಾಶ್ ಯೂಸ್ ಮಾಡಿ, ಮತ್ತೆ ನೈಟ್ ಮಲಗುವಾಗ್ಲೂ ಕೂಡ ಇದರಲ್ಲಿ ಒಂದ್ಸಲಿ ಫೇಸ್ ವಾಶ್ ಮಾಡಿ. ನಾನು ಇದನ್ನ ಯಾವಾಗ್ಲೇ ಮುಖ ತೊಳೆದ್ರು ಒಂದು ದಿನಕ್ಕೆ 3 ಸಲ ಇವಾಗ ಇದನ್ನ ಯೂಸ್ ಮಾಡ್ತಾ ಇದೀನಿ ನಾನು. ಇದು ನೈಕಾ ಆಪ್ ಅಲ್ಲಿ ಸಿಗುತ್ತೆ ಅಥವಾ ಪರ್ಪಲ್ ಅಲ್ಲಿ ಸಿಗುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 229 rupees ಆಯ್ತಾ. ಇದರಲ್ಲಿ ಚಿಕ್ಕ ಸೈಜು ಬರುತ್ತೆ, ದೊಡ್ಡ ಸೈಜು ಬರುತ್ತೆ. ಸೊ ಡೈಲಿ ಒನ್ಸ್ ಅಥವಾ 2 times ಇದನ್ನ ಯೂಸ್ ಮಾಡಿದ್ರೆ ಇದು ಪ್ರೈಸ್ 229. ಯಾವಾಗ್ಲೂ ನನಗೆ ಇವರೇ ಬುಕ್ ಮಾಡೋದು, ಖಾಲಿ ಆಗಿದ ತಕ್ಷಣ ಹೇಳ್ಬಿಡ್ತೀನಿ, ಬೇಗ ಬುಕ್ ಮಾಡಿ ಮಾ, ಖಾಲಿ ಆಗ್ತಿದೆ ಅಂತ ಒಂದ್ ವಾರ ಮುಂಚೆ ಹೇಳ್ಬಿಡ್ತೀನಿ. ಹಿಂಗ್ ಮಾಡಿ ನಾನೆಲ್ಲ ಅದಕ್ಕೆ ಕಾರಣ. ಸರಿ ಇವರೇ ಕಾರಣ. ಮತ್ತೆ ಇನ್ನೊಂದು ಫೇಸ್ ವಾಶ್ ಅಂದ್ರೆ ಏನಂತಾನೆ ಗೊತ್ತಿರ್ಲಿಲ್ಲ. ಫೇಸ್ ವಾಶ್ ಅಂದ್ರೇನೆ ಗೊತ್ತಿರ್ಲಿಲ್ಲ ಗೈಸ್. ಸುಮ್ನೆ ಅದನ್ನ ತೋರಿಸಿದ್ರೆ ನಾನು ಅಲ್ಲಿಗೆ ಹಾಕೊಳ್ಳೋ ಇದು ಪೇಸ್ಟ್ ಅಂದ್ಬಿಟ್ಟು ಅದ್ರಲ್ಲಿ ಉಚ್ತಾ ಇದ್ದೆ. ಅವಾಗ ಇವ್ರು ಹೇಳಿದ್ರು ನನಗೆ ಇದು ಫೇಸ್ ವಾಶ್. ಅವಾಗ್ಲೇ ನನಗೆ ಗೊತ್ತಾಗಿದ್ದು. ಅಷ್ಟು ದಡ್ಡ ನನ್ ಮಗ ನಾನು, ಬಿಕಾಮ್ ಮಾಡಿರೋನು, ಫುಲ್ ದಡ್ಡ. ಅದು ಯಾವ ಬ್ರಷ್ ಅಲ್ಲಿ ಉಜ್ತಿದ್ರು ಗೊತ್ತಾ? ಈ ಟಾಯ್ಲೆಟ್ ಉಜ್ಜೋ ಬ್ರಷ್ ಐತಲ್ಲ ಅದ್ರಲ್ಲಿ ಉಜ್ತಾ ಇದ್ರಿ ಹಿಂಗೆ. ಹೌದು ನಿಜವಾಗ್ಲು. ಆಮೇಲೆ ಬ್ರಷ್, ಇದು ಬ್ರಷ್ ಚಿಕ್ಕ ಬ್ರಷ್ ಅಂತ ಹೇಳಿ ನಾನು ಕಚ್ಚಿದ್ರೆ ಮಾರ್ಕ್ ಹಂಗೆ ಉಳ್ಕೋಬೇಕು. ಇವಾಗ ನಿಮ್ಗಿದು ಜಾಸ್ತಿ ಕಚ್ಚೋಳ್ ನಾನು. ಸರಿ ಬಿಡಿ, ಇವಾಗ ಇದಾಯ್ತಲ್ವಾ, ಇದ್ ಬಿಡಿ ಇವಾಗ. ಇದು ಓಕೆ, ಇದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಇದನ್ನ ಯಾರ್ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಇದನ್ನ ಯೂಸ್ ಮಾಡ್ಬೋದು. ಯಾವ್ದೇ ತರ ಸೈಡ್ ಎಫೆಕ್ಟ್ಸ್ ಆಗಲ್ಲ. ಓಕೆನಾ? ಯಾರಿಗೂ ಅಷ್ಟೇ, ಸೆನ್ಸಿಟಿವ್ ಸ್ಕಿನ್ ಇರೋರ್ಗೂ ಕೂಡ ಅಷ್ಟೇ ಇದು ತುಂಬಾ ಯೂಸ್ ಆಗುತ್ತೆ. ಇದು ನ್ಯಾಚುರಲ್ ಆಕ್ಚುಲಿ ಹೇಳ್ಬೇಕಂದ್ರೆ, ಅದಕ್ಕೆ ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಹಿಂಗ್ ಕೈಗೆ ಹಾಕಿ ನೀಟಾಗಿ ಮಸಾಜ್ ಮಾಡ್ಬೇಕಾಯ್ತು. ಅಂದ್ರೆ ಫೇಸಿಗೆ ಹಚ್ಚಿದ ನಂತರ ನೀಟಾಗಿ ಮಸಾಜ್ ಮಾಡ್ಬೇಕು. ಮಸಾಜ್ ಮಾಡಿದ ನಂತರ ವಾಟರ್ ಈ ತರ ಪೋರ್ ಮಾಡ್ಕೋಬೇಕು, ಅವಾಗ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ರೆಜಿನಾಲ್ಡ್ ಮೆನ್ ಅವ್ರದ್ದು. ಸೊ ಇದು ಸಿರಮ್. ನಾನು ಫೇಸ್ ವಾಶ್ ಮಾಡಿ ಇಲ್ಲ, ಕರೆಕ್ಟ್ ಆಗಿ ಸ್ವಲ್ಪ ಸ್ಪೀಡ್ ಆಗಿ ಮಾತಾಡುವಾಗ ನಾವು ಬಿಕ್ಲಿಸ್ತೀವಿ ಬ್ಯಾಂಗ್ಳೂರವರು. ನೀವು ಇದ್ ಮಾಡ್ಕೋಬೇಕಷ್ಟೇ, ತೊದ್ಲಿಸ್ತೀವಿ. ಬಿಕ್ಲಿಸಲ್ಲ, ತೊದ್ಲಿಸ್ತೀವಿ. ಹೌದಾ ಗೈಸ್? ಇದು ರೆಜಿನಾಲ್ಡ್ ಮೆನ್ ಅಂತ. ಸೊ ಇದನ್ನ ನಾನು ಯಾವಾಗ್ಲೂ ಯೂಸ್ ಮಾಡ್ತೀನಿ. ಅಂದ್ರೆ ಫೇಸ್ ವಾಶ್ ಮಾಡಿದ ನಂತರ
ಸಿರಮ್ನ ಇಲ್ಲಿ 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 ಈ 3 ಕಡೆ ಅಪ್ಲೈ ಮಾಡ್ಕೋತೀನಿ ಫೇಸ್ ಪೂರ್ತಿ. ಹೌದು. ಇದನ್ನ ಅಪ್ಲೈ ಮಾಡೋದ್ರಿಂದ ಏನು ಯೂಸ್ ಅಂತ ಅಂದರೆ, ನಿಮ್ಮ ಫೇಸ್ ಇವಾಗ ಡ್ರೈ ಸ್ಕಿನ್ ಇರುತ್ತೆ ಅಲ್ವಾ, ಅದು ಸ್ವಲ್ಪ ಆಯಿಲಿ ಸ್ಕಿನ್ ಆಗುತ್ತೆ. ಫುಲ್ಲು ಡ್ರೈ ಇದ್ದರೆ ಚೆನ್ನಾಗಿರಲ್ಲ ಫೇಸು. ಇದನ್ನ ಹಾಕೊಂಡ್ರೆ ಏನಂತ ಅಂದರೆ ಬ್ರೈಟ್ನೆಸ್ ಬರುತ್ತೆ ಫೇಸಲ್ಲಿ, ಅಲ್ಲ ಸರ್? ಹೌದೌದು, ಬ್ರೈಟ್ ಆಗ್ತೀವಿ. ಇದು ಜಾಸ್ತಿ ಹಾಕ್ಲೂಬಾರ್ದು, 4 to 5 ಡ್ರಾಪ್ಸ್ ಮಾತ್ರ ಅಷ್ಟೇ. ಹಾಕಿ ನೀಟಾಗಿ ಮಸಾಜ್ ಮಾಡಬೇಕು. ಸೊ ಇದರಲ್ಲಿ ಏನು ಗೊತ್ತಾ, ಮಾಯಿಶ್ಚರೈಸ್ ಮಾಡುವಂತ ಶಕ್ತಿ ಕೂಡ ಇದರಲ್ಲಿದೆ. ಇವಾಗ ಸನ್ಲೈಟಿಗೆ ಔಟ್ಸೈಡ್ ಎಲ್ಲ ಹೋದಾಗ ಸೊ ನಿಮ್ ಸ್ಕಿನ್ ಡ್ಯಾಮೇಜ್ ಆಗಲ್ಲ, ಇದು ಪ್ರೊಟೆಕ್ಟ್ ಮಾಡುತ್ತೆ. ಇದು ಹೆಂಗ್ ಸಿಕ್ಕಿದ್ದು ಅಂತ ಅಂದ್ರೆ, ಇದು ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಪ್ರಮೋಷನ್ಗೆ ಸಿಕ್ಕಿದ್ದು, ಓಕೆನಾ? ಇದು ಪ್ರಮೋಷನ್ ಸಿಕ್ಕಿದ್ದು, ಬಟ್ ನಾನು ಒಂದ್ಸಲ ಯೂಸ್ ಮಾಡಿದೆ, ನನಗೆ ಇದ್ರಲ್ಲಿ ರಿಸಲ್ಟ್ ಸಿಕ್ತು. ಸೊ ಅದಕ್ಕೋಸ್ಕರ ನಾನು ಪ್ರಮೋಷನ್ ಮಾಡಿದೆ ಇದನ್ನ. ಅಂದ್ರೆ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಪ್ರಮೋಷನ್ ಮಾಡಿದ್ದು. ಹಂಗೆ ಇದನ್ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ, ಇನ್ನೂ ಯೂಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಬಾಟಲ್ ಅಲ್ಲ? ಇದು ಸೆಕೆಂಡ್ ಬಾಟಲ್ ಆಕ್ಚುಲಿ ಹೇಳ್ಬೇಕಂದ್ರೆ. ಇದು ಹೊಸದಾಗಿ ಇವಾಗ ತಗೊಂಡಿರೋದು. ಬೇಕಾದ್ರೆ ನೋಡಿ, ಇನ್ನೂ ಮುಕ್ಕಾಲ್ ಭಾಗ ಇದೆ ಇಲ್ಲೇ, ಮುಕ್ಕಾಲ್ ಭಾಗ ಇದೆ ಇದು. ಸೊ ಇನ್ನು ಚೆನ್ನಾಗಿ ರಿಸಲ್ಟ್ ಕೊಡ್ತು ಅಂತೇಳಿ ಇದನ್ನ ಯೂಸ್ ಮಾಡ್ತಾ ಇದೀನಿ. ಇದು ಫೇಸ್ ವಾಶ್ ಆದ್ಮೇಲೆ ಮುಖ ಒರೆಸ್ಕೊಂಡ್ಮೇಲೆ ಇದನ್ನ ಹಾಕೊಳ್ಳೋದು ನಾನು. ಹೌದು, ಅಂದ್ರೆ ನೈಟ್ ಟೈಮ್ ಮಾತ್ರ ಅಲ್ವಾ ಮುನಿದ್ ಯೂಸ್? ಇಲ್ಲ ಡೇ ಟೈಮ್ ಯೂಸ್ ಮಾಡ್ತೀರಾ ಗೈಸ್? ಮನೇಲಿದ್ರು ಯೂಸ್ ಮಾಡ್ತೀನಿ, ಹೊರಗಡೆ ಹೋಗ್ಬೇಕಂದ್ರೂ ಯೂಸ್ ಮಾಡ್ತೀನಿ. ಟೈಮಿಂಗ್ ಸೆನ್ಸ್ ಎಲ್ಲ ಗೈಸ್ ಯೂಸ್ ಮಾಡ್ತಾನೆ ಇರ್ತಾರೆ. ಇಲ್ಲ ಮುಖ ತೆಳೆದ್ಮೇಲೆ ಯೂಸ್ ಮಾಡ್ತೀನಿ. ಮುಖ ತೆಳೆದ್ಮೇಲೆ ಮಾಡ್ತಾರೆ, ಆಯ್ತಾ? ತೆಳೆದ್ಮೇಲೆ ತೆಳೆದ್ಮೇಲೆ ಏನ್ ಕನ್ನಡ ಹೇಳ್ಕೊಡ್ತಾರೆ ನೋಡಿ. ಅದಾದ ನಂತರ ಹೊರಗಡೆ ಏನಾದ್ರು ಹೋಗ್ಬೇಕಂದ್ರೆ ರೇರ್ ಆಗಿ ನಾನು ಇದನ್ನ ಯೂಸ್ ಮಾಡೋದು. ಇದು ಸನ್ಸ್ಕ್ರೀನ್ ಆಕ್ಚುಲಿ ಹೇಳ್ಬೇಕಂದ್ರೆ ಮೆನ್ಸ್ ಅವರ ಸನ್ಸ್ಕ್ರೀನು. ಇದು ಹುಡುಗರು ಯೂಸ್ ಮಾಡೋ ಅಂತ ಸನ್ಸ್ಕ್ರೀನು, ಹುಡುಗಿರು ಯೂಸ್ ಮಾಡಲ್ಲ. ಏನಕ್ಕಂದ್ರೆ ರೆಜಿನಾಲ್ಡ್ ಮೆನ್ ಅವರು ಮೆನ್ಸ್ಗೆ ಅಂತಾನೆ ಬಿಟ್ಟಿರೋದು. ಇದು ಕೂಡ ಅಷ್ಟೇ ಪ್ರಮೋಷನ್ಗೆ ಬಂದಿತ್ತು, ನಾನು ಅದನ್ನ ಯೂಸ್ ಮಾಡ್ತಾ ಇದ್ದೆ. ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿರೋದಕ್ಕೋಸ್ಕರ ನಾನು ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಎಲ್ಲ ರೇರ್ ಆಗಿ ಯೂಸ್ ಮಾಡ್ತೀನಿ, ಯಾವಾಗಲೂ ಯೂಸ್ ಮಾಡಲ್ಲ. ತುಂಬ ರೇರ್ ಯೂಸ್ ಮಾಡೋದು ಇದನ್ನ. ಅಂದರೆ ಒಂದೊಂದ್ಸಲಿ ಮರ್ತೋಗ್ಬಿಟ್ಟಿರ್ತೀನಿ, ನನ್ನ ಹತ್ರ ಇದೆ ಅನ್ನೋದೇ ಮರ್ತೋಗಿರ್ತೀನಿ. ಆ ಟೈಮಲ್ಲಿ ನೆನಪಾದಾಗ ಯೂಸ್ ಮಾಡ್ತೀನಿ. ಹೊರಗಡೆ ಹೋಗ್ಬೇಕಂದ್ರೆ ಮಾತ್ರ. ಅದು ಸಿರಮ್ ಹಾಕೋತೀನಲ್ಲ, ಸಿರಮ್ ಹಾಕೊಂಡ್ಮೇಲೆ ಅದನ್ನ ಯೂಸ್ ಮಾಡೋದು, ಓಕೆನಾ? ಇದನ್ನ ನನಗೆ ಸಣ್ಣವರು ರೆಫರ್ ಮಾಡಿಲ್ಲ. ಅವ್ರು ಹೇಳಿದ್ರು ಹೊರಗಡೆ ಎಲ್ಲ ಹೋಗ್ಬೇಕಂದ್ರೆ ನೀವು ಸನ್ಸ್ಕ್ರೀನ್ ಹಾಕೋಬೇಕು ಅಂತ ಇವ್ರದ್ದು ಹಚ್ತಾ ಇದ್ರು ನನಗೆ. ನಾನು ಹೇಳ್ದೆ, ನೀವು ಗರ್ಲ್ಸ್ದಲ್ಲಿ ಹಚ್ಕೊಳ್ಳೋದು, ನಿಮ್ದೇನಕ್ಕೆ ನಾನು ಹಚ್ಕೋಬೇಕು? ಇಲ್ಲ, ನಾನು ಹಚ್ಕೊಳ್ಳೋ ಸನ್ಸ್ಕ್ರೀನ್ ಬಾಯ್ಸ್ ಹಚ್ಕೋಬಹುದು, ಗರ್ಲ್ಸ್ ಹಚ್ಕೋಬಹುದು, ಆತರ ಏನೋ ಪ್ರಾಬ್ಲಮ್ ಇಲ್ಲ. ಬಟ್ ಇದು ಸುಮ್ಮನೆ ನಾನು ಬಿಲ್ಡಪ್ ಗಿರ್ಲಿ ಅಂದ್ಬಿಟ್ಟು ನನ್ನ ಹತ್ರನೂ ಸನ್ಸ್ಕ್ರೀನ್ ಇದೆ, ನಾನು ಹಚ್ಕೋತೀನಿ ಅಂತ ಹೇಳಿ ನಾನು ಇದನ್ನ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ದು ಅಲ್ವಾ? ಹೌದು ಹೌದು ಬಾಸ್, ಹೌದು. ಇದು ಆತರ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಂದ್ರೆ ಸ್ಟಾರ್ಟ್ ಮಾಡಿ ನೀವು ಕೂಡ, ಮತ್ತೆ ನೋಡಿ ಈ ತರ ಪಿಂಪಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಏನಿಲ್ಲ, ಒಂದೇ ಒಂದು ನನಗಿರೋದು ಪಿಂಪಲ್ಸ್. ನಾನ್ ನೋಡಿ, ನನಗೊಂದು ಪಿಂಪಲ್ಸ್ ಇರೋದಕ್ಕೆ ಇವ್ರು ಇಷ್ಟ ಆಡ್ಕೋತವ್ರೆ. ನಾನು ಆಡ್ಕೊಳ್ಳೋದಲ್ಲ, ಇವಾಗ ಆಡ್ಕೊಳ್ಳೋದಲ್ವಾ ಇದು? ಸುಮ್ಮನೆ ಹೇಳಿದ್ದೇನ್ ಗೊತ್ತಾ, ನೋಡಿ ಇವ್ರು ಇಷ್ಟೊಂದು ಸ್ಕಿನ್ ಕೇರ್ ಮಾಡ್ತಿದ್ದಾರೆ. ನಂದು ನ್ಯಾಚುರಲ್ ಬ್ಯೂಟಿ, ಏನೂ ಹಚ್ಚಿಲ್ಲ, ಏನೂ ಇಲ್ಲ. ಯಾಕಂದ್ರೆ ನಾನು ತುಂಬಾ ಸಿಂಪಲ್ ಗಲ್, ನೋಡಿ ಏನು ಹಚ್ಚಿಲ್ಲ, ಅದಕ್ಕೆ ಪಿಂಪಲ್ಸ್ ಎಲ್ಲ. ನಿಮಗೆ ನ್ಯಾಚುರಲ್ ಬ್ಯೂಟಿ ಯಾರು ಅಂತ ಇವರು ಬ್ಯೂಟಿ ಕೇರ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದಿನ. ಸ್ಕಿನ್ ಕೇರ್ ಆ ವ್ಲಾಗ್ ನ ನೋಡಿ ಗೈಸ್, ಯಾರ್ದು ನ್ಯಾಚುರಲ್ ಬ್ಯೂಟಿ ಅಂತ ಗೊತ್ತಾಗುತ್ತೆ. ಅದಕ್ಕೂ ಈ ವ್ಲಾಗಿಗೂ ಕಂಪ್ಯಾರಿಸನ್ ಮಾಡಿ. ಕಂಪೇರ್ ಮಾಡಿ ನೀವೇ ಹೇಳಿ, ನಿಮ್ಮ ಮನದಾಳದ ಮಾತನ್ನ ಹೇಳಿ. ನಾನು ಏನಾದ್ರೂ ಯೂಸ್ ಮಾಡ್ತೀನಾ ಗೈಸ್? ಇವ್ರು ಏನು ಯೂಸ್ ಮಾಡಲ್ಲ, ಎಲ್ಲಾದ್ರೂ ಹೋಗ್ಬೇಕಂದ್ರೆ ಯೂಸ್ ಮಾಡ್ತಾರೆ ಅಷ್ಟೇ. ಹೌದು, ಅಲ್ಲ ಇವಾಗ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಯೂಸ್ ಮಾಡ್ತೀನಿ. ಇವಾಗ ಪ್ರೆಸೆಂಟ್ ಯೂಸ್ ಮಾಡ್ತಿಲ್ಲ, ಏನಕ್ಕಂದ್ರೆ ಡಾಕ್ಟರ್ ಹೇಳಿದಾರೆ, ಅದಕ್ಕೋಸ್ಕರ ಕೇಳ್ತಿದ್ದಾರೆ. ಗಂಡ ಹೇಳಿರೋದನ್ನ ಕೇಳ್ತಿಲ್ಲ ಅಲ್ಲಿ. ಗಂಡ ಹೇಳಿದ್ನ ಕೇಳಲ್ವಾ ನಾನು? ಈ ವಿಚಾರ ಅಲ್ಲ, ಎಲ್ಲಾ ವಿಚಾರ ಹೇಳ್ತಿಲ್ಲ ಗೈಸ್. ಈ ವಿಚಾರದಲ್ಲಿ ಸಣ್ಣಗೆ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಮಾತ್ರ ಅವರು ಮೇಕಪ್ ಆಗೋದ್ರಲ್ಲಿ ಅದರಲ್ಲೆಲ್ಲ ನಾನು ಹೇಳಿದ ಮಾತು ಕೇಳಲ್ಲ. ಔಟ್ ಸೈಡ್ ಹೋಗ್ಬೇಕಾದ್ರೆ ನಂಗೆ ಏನು ಹಾಕೊಳ್ಳಲ್ಲ ಫೇಸ್. ಕಳ್ಳಿಯವರು ಇರೋ ಫ್ಯಾಕ್ಟ್ ನ ಹೇಳದೇ ಇಲ್ಲ. ಹೇಳಿದೀನಿ, ಏನ್ ನೀವ್ ತೀಟ ಮಾಡ್ಬಾರ್ದು, ನಾನೇ ತೀಟ ಮಾಡ್ಬೇಕು. ಕಣ್ಣು, ಅಯ್ಯೋ ಸಾರಿ ಮಾ, ಕಣ್ಣಿಗೆ ನನ್ನ ಉಗುರು ತಾಕ್ತು, ಸಾರಿ ಮನು. ಕಣ್ಣಿಗೆ ಇಕ್ಕಿದ್ರು ನೋಡಿದ್ರ? ನಾನ್ ತೀಟೆ ಮಾಡಲ್ಲ, ನಾನ್ ತೀಟೆ ಮಾಡಿದ್ರೆ ಏನಾದ್ರೂ ಎಡವಟ್ ಮಾಡೇ ಮಾಡ್ತೀನಿ. ಇಲ್ಲ, ತೀಟೆ ಮಾಡಿ, ಅದೇ ಜಾಸ್ತಿ ಮಾಡಬಾರ್ದು. ಜಾಸ್ತಿ ಮಾಡಿದ್ರೆ ನಾನ್ ಕಚ್ಬಿಡ್ತೀನಿ. ಇಲ್ಲ, ನಾನ್ ನಾಯಿ ಇದ್ದಂಗೆ. ನಾನ್ ಸ್ವಲ್ಪ ಎಡವಟ್ಟು ಜಾಸ್ತಿ, ಕಿತಾಪತಿ ಜಾಸ್ತಿ. ಏನ್ ಮಾಡಿದ್ರು ಅಲ್ಲಿ ಇದಾಗ್ಬಿಡುತ್ತೆ. ಏನಾಗಲ್ಲ, ಓಕೆ, ಇಟ್ಸ್ ಓಕೆ. ನೀವು ಆತರ ತೀಟೆ ಆಗಿದ್ರೇನೆ ಚಂದ, ಓಕೆನಾ? ನಾವಿಬ್ರು ಅನ್ಯೋನ್ಯವಾಗಿ ಇರೋಕ್ಕಾಗೋದು ಜಗಳ ಆಡಿದ್ರೆ ಮಾತ್ರ. ಅನ್ಯೋನ್ಯವಾಗಿ ಇರೋಕ್ಕಾಗೋದು ಜಗಳ ಆಡಿದ್ರೆ ಮಾತ್ರ. ನಿಮ್ಮಷ್ಟು ನನಗೆ ಅಚ್ಚ ಕನ್ನಡ ಮಾತಾಡಕ್ ಬರಲ್ಲ ಸನುಮ. ಅಚ್ಚ ಕನ್ನಡನಾ? ಹೌದೌದು. ಆಕ್ಚುಲಿ ಹೇಳ್ಬೇಕಂದ್ರೆ ಮಂಗಳೂರು ಸ್ಲ್ಯಾಂಗ್ ಅಲ್ಲಿ ಅಚ್ಚ ಕನ್ನಡನೇ ಮಾತಾಡೋದು. ನಮ್ ಸೈಡು ಕಂಗ್ಲೀಷು ಅಂದ್ರೆ ಇಂಗ್ಲೀಷು ಮತ್ತೆ ಕನ್ನಡನ ಮಿಕ್ಸ್ ಮಾಡಿ ಮಾತಾಡ್ತೀವಿ, ಅದಕ್ಕೆ ಕಂಗ್ಲೀಷ್ ಅಂತ ಅಂತಾರೆ. ಸೊ ಅದನ್ನ ನಾವು ಮಾತಾಡ್ತೀವಿ. ನಮ್ದು ಆಕ್ಚುಲಿ ಇಂಗ್ಲೀಷು ಮಿಕ್ಸ್ ಆಗಿರುತ್ತೆ, ಕನ್ನಡನು ಮಿಕ್ಸ್ ಆಗಿರುತ್ತೆ. ಅದು ಕನ್ನಡ ಯಾವ ತರ ಅಂದ್ರೆ ಅರ್ಧಂಬರ್ಧ ಕನ್ನಡ. ಇವಾಗ ಹೆಂಗೆ ಇಂಗ್ಲೀಷು ಶಾರ್ಟ್ ಫಾರ್ಮ್ ಅಲ್ಲಿ ಮಾತಾಡ್ತೀವಿ, ಹಂಗೆ ಕನ್ನಡನು ನಾವು ಶಾರ್ಟ್ ಫಾರ್ಮ್ ಮಾಡ್ಕೊಂಡಿರ್ತೀವಿ. ಬಟ್ ನೀವ್ ಹಂಗಲ್ಲ, ನಮ್ದು ಪ್ಯೂರ್ ಅಲ್ವಾ? ಅಲ್ಲ, ಫುಲ್ ಹೇಳ್ತೀರಾ ನೀವು ಕನ್ನಡನ. ಜೈ ಮಂಗಳೂರು, ಜೈ ತುಳುನಾಡು. ನಾವು ಚೆನ್ನಾಗಿದೆ, ಸೂಪರ್ ಆಗಿದೆ ಅಂತ ಹೇಳ್ಬಿಡ್ತೀವಿ.
ನೀವು ಚಂದ ಇದೆ, ಚಂದ ಕಾಣ್ತಿದೆ, ಚಂದ ಉಂಟು ಅಲ್ಲ, ಈ ತರ ಮಾತಾಡ್ತೀರಾ, ಗೊತ್ತಾಯ್ತಾ? ಮಂಗಳೂರಿನವ್ರಿಗೆಲ್ಲ ಇವಾಗ ಖುಷಿ ಆಗುತ್ತೆ. ಅಲ್ಲ, ಅದಕ್ಕೆ ತಾನೇ ನನಗೆ ಖುಷಿಯಾಗಿನೇ ತಾನೇ ನಾನು ನಿಮ್ನ ಮದ್ವೆ ಆಗಿರೋದು. ಏ ಅಯ್ಯಯ್ಯೋ, ಸುಮ್ಮನೆ ನಾಚಿಗೆ. ಓಕೆ ಸಾಕು ಸ್ಟಾರ್ಟ್. ಗೈಸ್, ನೆಕ್ಸ್ಟ್ ಲಾಸ್ಟ್ ಒನ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದನ್ನ ಬಿಟ್ಟರೆ ನಾನು ಇನ್ನೇನು ಯೂಸ್ ಮಾಡಲ್ಲ. ಇದು ಮೇಯ್ನ್ ಪ್ರಾಡಕ್ಟ್, ಇದು ಗೊತ್ತಾಯ್ತಾ? ಇದು ಮೇಯ್ನ್ ಪ್ರಾಡಕ್ಟ್ ನಾನು ಯೂಸ್ ಮಾಡೋದು. ನೈಟು ಮಲಗುವಾಗ ಇದು ಹಾಕೊಬೇಕು, ಗ್ಲೋವಿ ಅಲ್ಲ, ಸಾರಿ, ಗ್ಲೋವಿ ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೇ, ನಾನು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೆ, ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ, ನಾನು ಇದನ್ನು ಯೂಸ್ ಮಾಡ್ತೀನಿ ನಾನು ಅಂತ. ಸಣ್ಣವ್ರಿಗೂ ಕೂಡ ಸಜೆಷನ್ ಮಾಡಿದ್ದೆ. ಹೌದು, ಇದರಿಂದ ಬ್ರೈಟ್ ಆಗ್ತೀವಿ, ತುಂಬ ಅಂದರೆ ತುಂಬ ವೈಟ್ ಆಗ್ತೀವಿ. ನಿಮ್ಮ ನ್ಯಾಚುರಲ್ ಕಲರ್ಗೆ ನೀರು ಬೇಡ 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 ನೀರು ತರ್ತೀನಿ. ಬೇಡ ಅದು ಸ್ವಲ್ಪ ಇಲ್ಲ ಐತೆ, ಕರ ಆಯ್ತು. ಅದು ಜಾಸ್ತಿ ಮಾತಾಡಿದ್ರೆ ಗಂಟ್ಲು ಹಿಡ್ಕೊಂಡು ಬಿಡುತ್ತೆ. ಏನ್ ಗೊತ್ತಾ ಗೈಸ್, ಇದನ್ನ ಯೂಸ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಅಂದ್ರೆ, ನಿಮ್ ತಲೆಯಲ್ಲಿ ಇರ್ಬೋದು, ಇದನ್ನ ಯೂಸ್ ಮಾಡಿದ್ರೆ ಇವಾಗ ನೀವು ಟ್ಯಾನ್ ಆಗಿರ್ತೀರಾ ಪೂರ್ತಿ, ಮತ್ತೆ ನಿಮ್ಮ ಒರಿಜಿನಲ್ ಕಲರ್ನ ನೀವು ಕಳ್ಕೊಂಡ್ಬಿಟ್ಟಿರ್ತೀರಾ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ವೈಟ್ ಇರ್ತೀರಾ, ದೊಡ್ಡವ್ರು ಆದ್ಮೇಲೆ ಬ್ಲ್ಯಾಕ್ ಆಗಿರ್ತೀರಾ. ಅಂಥವ್ರು ಇದನ್ನ ಯೂಸ್ ಮಾಡಿದ್ರೆ ನಿಜವಾಗ್ಲೂ 7 days ಅಲ್ಲಿ ರಿಸಲ್ಟ್ ಸಿಗುತ್ತೆ. ಸಿಕ್ಕಿಲ್ಲ ಅಂತ ಅಂದ್ರೆ ಆ ವಿಡಿಯೋದಲ್ಲೂ ಹೇಳಿದೀನಿ, ಹುಡ್ಕೊಂಡು ಬಂದು ಹೊಡೀರಿ ಅಂತ ಇನ್ಸ್ಟಾಗ್ರಾಮಲ್ಲಿ ಮಾಡಿದೀನಿ. ಅದನ್ನ ಹುಡ್ಕೊಂಡು ಬಂದು ಹೊಡೀರಿ, ನನಗಲ್ಲ, ಈ ಪ್ರಾಡಕ್ಟ್ ಮಾಡಿರೋ ಓನರ್ಗೆ. ಅಯ್ಯೋ, ಏನಕ್ಕಂದ್ರೆ ಇದ್ರ ಮೇಲೆ ಹಾಕಿದ್ದಾರೆ 7 days ರಿಸಲ್ಟ್ ಸಿಗುತ್ತೆ ಅಂತ. ನನಗೆ ನಿಜವಾಗ್ಲೂ ಸಿಕ್ಕಿದೆ, 100ಗೆ 200% ಸಿಕ್ಕಿದೆ. ನಿಮಗೂ ಕೂಡ ಸಿಗುತ್ತೆ ಅನ್ನೋ ಕಾನ್ಫಿಡೆಂಟ್ ನನಗಿದೆ. ನೋಡಿ, ಗ್ಲೋವಿ ಕ್ರೀಮ್ ಅಂತ. ಇದನ್ನ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲೂ ನಿಮಗೆ ನಂಬರ್ ಹಾಕಿರ್ತೀನಿ. ಗ್ಲೋವಿ ಕ್ರೀಮ್ ಅಂತ ಹಾಕಿ ಅದ್ರ ಪಕ್ಕದಲ್ಲಿ ನಂಬರ್ ಹಾಕಿರ್ತೀನಿ. ನೀವು ಕಾಲ್ ಮಾಡಿ ಇಲ್ಲ ವಾಟ್ಸಪ್ ಮಾಡಿ, ಅವ್ರು ನಿಮಗೆ ಪ್ರಾಡಕ್ಟ್ನ ಮನೆಗೆ ಕಳಿಸ್ಕೊಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಕೂಡ ಇದೆ. ನೋಡಿ, ಏನು ಮಾಡ್ತೀರಾ, ಬುಕ್ ಮಾಡ್ತೀರಾ ಗೈಸ್? ಇದು ಯಾವುದೇ ಥರ ಪ್ರಮೋಷನ್ ಮಾಡಿಲ್ಲ. ನಾನು ಪ್ರತಿಯೊಂದೊಂದು ಪ್ರಾಡಕ್ಟ್ನು ನಾನು ಡೈಲಿ ಯೂಸ್ ಮಾಡೋ ಅಂತಂದೇ ನಾನು ನಿಮ್ಗೆ ಹೇಳ್ತಾ ಇರೋದು. ಯಾವುದನ್ನು ಮಿಸ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ. ಈ ಕ್ರೀಮ್ ಅಂತೂ ನೈಟು ಹಚ್ಕೋತೀನಿ ನಾನು. ಇವಾಗ ಅದನ್ನ ಡೈಲಿ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಇವಾಗ ರಿಸಲ್ಟ್ ನೋಡಿ ಹೆಂಗಿದೆ. ನೋಡಿ ನನ್ನ ಫೇಸಲ್ಲಿ ಮತ್ತೆ ಮಾರ್ಕ್ಸ್ ಇದ್ರು, ಮತ್ತೆ ಆಕ್ನಿ ಪಿಂಪಲ್ಸ್ ಮಾರ್ಕ್ಸ್ ಇರುತ್ತೆ ಗೊತ್ತಾ? ಇವಾಗ ಪಿಂಪಲ್ಸ್ದೆಲ್ಲ ಮಾರ್ಕ್ಸ್ಗಳು ಹಂಗಂಗೆ ಬ್ಲ್ಯಾಕ್ ಕಲೆಗಳು ಉಳಿದಿರುತ್ತಲ್ಲ, ಅದೆಲ್ಲ ಹೋಗುತ್ತೆ. ಸರಿನಾ? ಬಟ್ ಅವ್ರು ಅನ್ಕೋಬಹುದು ಇವಾಗ ಹಂಗಾದ್ರೆ ಸಣ್ಣವ್ರು ಯೂಸ್ ಮಾಡ್ಬೋದಲ್ಲ, ಅವ್ರಿಗೆ ಆಕ್ನೆ ಮಾರ್ಕ್ಸ್ ಇದೆ ಅಲ್ವಾ? ಅವ್ರಿಗೆ ಈಗ ಪಿಂಪಲ್ಸ್ ಸ್ಟಾರ್ಟ್ ಆಗಿದೆ, ಅವ್ರು ಯೂಸ್ ಮಾಡಬಾರ್ದು. ಡಾಕ್ಟರ್ ಹೇಳಿದಾರೆ ಅಲ್ವಾ, ಅದಕ್ಕೋಸ್ಕರ ಡಾಕ್ಟರ್ ಹೇಳಿದಾರೆ ಅದಕ್ಕೆ ಯೂಸ್ ಮಾಡಬಾರ್ದು. ಇವ್ರಿಗೂ ಯೂಸ್ ಮಾಡಿ ಅಂತ ನಾನು ಹೇಳಿದ್ದೆ, ಬಟ್ ಇದನ್ನ ಯೂಸ್ ಮಾಡಿಲ್ಲ ಅವ್ರು. ಇನ್ನ ಮಾಡ್ತಾರೆ ಮುಂದಕ್ಕೆ, ಅಂದ್ರೆ ಈ ಪಿಂಪಲ್ಸ್ ಎಲ್ಲ ಕ್ಲಿಯರ್ ಆಗ್ಲಿ ಅಲ್ಲಿವರೆಗೂ ಅಷ್ಟೇ. ಇದು ಬ್ಲ್ಯಾಕ್ ಆಗಿರೋರು ವೈಟ್ ಆಗ್ತೀರಾ, ಇದು 100% ನಾನು ಯೂಸ್ ಮಾಡ್ತಿದ್ದೀನಿ. ಹೌದು. ನೋಡಿ, ಇದಿಷ್ಟೇ ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು. ಒಂದು 4 ಪ್ರಾಡಕ್ಟ್ ಇದೆ, ಅದೇ ಅಷ್ಟೇ. ಅದರಲ್ಲಿ ಸಣ್ಣವರೇ ನನಗೆ ಈ ಥರ ಸ್ಕಿನ್ ಕೇರ್ ಮಾಡಿ ಅಂತ ಇಂಟ್ರೆಸ್ಟ್ ಕೊಟ್ಟಿದ್ದವ್ರೆ. ಅಲ್ಲಿವರೆಗೂ ನಾನು ಏನೂ ಮಾಡ್ತಾ ಇರಲಿಲ್ಲ. ಏನಕ್ಕಂದ್ರೆ ನನಗೊಂದು ಹುಡುಗಿ ಸಿಕ್ಕಾಯಿತು, ಸ್ನೋ ಹಚ್ಕೊಳ್ಳೋದು ಬಿಟ್ಬಿಡೋಣ, ಪೌಡ್ರ್ ಹಚ್ಕೊಳ್ಳೋದು ಬಿಟ್ಬಿಡೋಣ ಅಂತಿದ್ದೆ. ಸ್ನೋ ಅಂದರೆ ಇದು ಏನಂತಾರೆ, ಫೇರ್ ಆ್ಯಂಡ್ ಲವ್ಲಿ ಸ್ನೋ ಅಂತೀರಾ? ಅಂದ್ರೆ ನಾವು ಹಂಗೆ ಅಂತೀವಮ್ಮ ನಮ್ಮ ಮನೇಲಿ. ನಮ್ಮ ಅಮ್ಮ ಹೇಳ್ಕೊಟ್ಟವ್ರು ಚಿಕ್ಕ ವಯಸ್ಸಲ್ಲಿ. ಈಗ ಚಿಕ್ಕ ವಯಸ್ಸಲ್ಲಿಂದ ನನಗೆ ಸ್ನೋ ಅಂದು ಅಭ್ಯಾಸ. ಸೊ ಆ ಸ್ನೋನ ಹಚ್ಕೋತಾ ಇದ್ದೆ. ಸಣ್ಣ ಸಿಕ್ಕಿದ್ಮೇಲೆ ಅದನ್ನು ಬಿಟ್ಬಿಡೋಣ, ಇನ್ನೇ ನಮ್ಮ ಹುಡುಗಿ ಸಿಕ್ಕಾಯ್ತು ಅಂತ ಖುಷಿಯಲ್ಲಿದ್ದೆ. ಆಮೇಲೆ ಸಣ್ಣ ಅವ್ರು ಹೇಳಿದ್ರು, ಮುನ್ನು ಆ ಥರ ಇರಬೇಡಿ, ನಿಮ್ಮ ಸ್ಕಿನ್ ಕೇರ್ ನೀವು ಮಾಡಿ, ನಿಮ್ಮನ್ನ ಎಷ್ಟೊಂದು ಜನ ಇಷ್ಟಪಡ್ತಿರ್ತಾರೆ. ನಾನು ಮಾಡಲಿಲ್ಲ ಅಂದ್ರೂ ಇವ್ರು ತೊಗೊಂಬಂದು ಹಚ್ಕೊಳ್ಳಿ ಅಂತಾರೆ, ಇಲ್ಲಾಂದ್ರೆ ನೈಟ್ ತೊಗೊಂಬಂದು ಇವರೇ ಹಚ್ತಾ ಇರ್ತಾರೆ ನಾನು ಮಲಗಿದ್ರೆ. ಆ ಥರ ಎಲ್ಲ ಮಾಡ್ತಾರೆ. ಗುಡ್ ಅಂದರೆ ಗುಡ್ ವೈಫ್ ಇವರು. ಹಂಗೇನೆ ನಾನು ಇವ್ರಿಗೆ ಗುಡ್ ಹಸ್ಬೆಂಡು. ಬಟ್ ನಾನು ಬಂದು ಕ್ರೀಮ್ ಎಲ್ಲ ಹಚ್ಚಲ್ಲ. ಇವ್ರೇನಾದ್ರೂ ಕೆಲಸ ಮಾಡ್ತಿದ್ರೆ ಅದ್ರಲ್ಲಿ ಹೋಗಿ ಹೆಲ್ಪ್ ಮಾಡ್ತೀನಿ, ಸ್ವಲ್ಪನಾದ್ರೂ ಹೆಲ್ಪ್ ಮಾಡ್ತೀನಿ, ನನ್ನ ಕೈಲಾದಷ್ಟು. ಮಾಡಲ್ವಾ ಅಮ್ಮ? ಮಾಡ್ತೀರಾ? ಗುಡ್ ಹಸ್ಬೆಂಡ್ ಅಲ್ವಾ ನೀವು ಕೂಡ? ನೀವು ಕೆಲಸ ಮಾಡ್ತಿರ್ಬೇಕಾದ್ರೆ ಹಿಂಸೆ ಏನಾದ್ರು ಕೊಡ್ತೀನಾ? ಇಲ್ಲ, ನೀವು ಕೆಲಸ ಮಾಡ್ತಾ ಇರ್ತೀರಾ. ಗೈಸ್, ಇವ್ರು ಅಡುಗೆ ಮಾಡ್ತಿದ್ರು, ನಾನು ಒಂದೊಂದ್ಸರಿ ಹೆಲ್ಪ್ ಮಾಡ್ತೀನಿ. ನಾನು ಬಿಸಿ ಇಲ್ಲ ಅಂದ್ರೆ, ನಾನು ಫ್ರೀ ಆಗಿದ್ರೆ ಖಂಡಿತವಾಗ್ಲೂ ಇವ್ರ ಹತ್ರ ಬಂದು ಟೈಮ್ ಸ್ಪೆಂಡ್ ಮಾಡ್ತೀನಿ. ನಂಗೆ ಗೊತ್ತಾ, ಇವ್ರ ಹತ್ರ ನಂಗೆ ಹೆಲ್ಪ್ ಮಾಡಿ ಅಂತ ಕೇಳೋಕೆ ಒಂಥರ ಬೇಜಾರಾಗುತ್ತೆ. ಯಾಕಂದ್ರೆ ಅವ್ರು ಎಡಿಟಲ್ಲೇ ಬಿಸಿ ಇರ್ತಾರೆ ಅಲ್ವಾ. ಸೊ ಅದಕ್ಕೋಸ್ಕರ ಆ ಬಿಸಿಲಿ ಇರಬೇಕಾದ್ರೆ ನಾನು ಹೋಗಿ ಡಿಸ್ಟರ್ಬ್ ಮಾಡೋದು, ಪಾಪ ಅವ್ರನ್ನ ಡಿಸ್ಟ್ರಾಕ್ಷನ್ಸ್ ಮಾಡೋದು, ಎಡಿಟಿಂಗ್ ಮೂಡಿಂದ ಬೇರೆನೇ ತಲೆಗೆ ಹಾಕೋದು ಸರಿ ಆಗಲ್ಲಲ್ವ. ಅದಕ್ಕೋಸ್ಕರ ನಾನು ನಿಮ್ಗೆ ಕಷ್ಟ ಕೊಡಲ್ಲ, ನಾನೇ ಮಾಡ್ತೀನಿ. ಅಷ್ಟರಲ್ಲಿ ನೀವು ಎಡಿಟಿಂಗ್ ಮುಗಿಸಿ, ಅಷ್ಟರಲ್ಲಿ ನಾನು ಆ ಕೆಲಸ ಮುಗಿಸ್ತೀನಿ. ಅವಾಗ ಇಬ್ಬರು ಈಕ್ವಲ್ ಆಗ್ಬಿಡುತ್ತೆ. ಇಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ. ಸೊ ಅಂತ ಇನ್ನೊಬ್ರು ಕಮೆಂಟಲ್ಲಿ ಕೇಳಿದ್ರಿ, ಅಂದರೆ ಆ ವಿಷಯದ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ಬ್ಲಾಗಲ್ಲಿ. ಏನಂತ ಅಂದರೆ, ಲವ್ ಮಾಡ್ತಿದ್ದೀರಾ, ಓಕೆ, ನೀವು ಚೆನ್ನಾಗಿ ಅನ್ಯೋನ್ಯವಾಗಿದ್ದೀರಾ ನೀವಿಬ್ಬರು. ಸೊ ಇವಾಗ ನಾವು ಲವ್ ಮಾಡ್ತಾ ಇದ್ದೀವಿ, ಅವ್ರ ಜೊತೆ ಅನ್ಯೋನ್ಯವಾಗಿ ಇರಬೇಕು ಅಂತ ಅಂದರೆ, ಅಂಡರ್ಸ್ಟ್ಯಾಂಡಿಂಗಲ್ಲಿ ಇರಬೇಕು ಅಂತ ಅಂದರೆ ಏನು ಮಾಡಬೇಕು ಅಂತ ಡೌಟ್ ಕೇಳಿದ್ದೀರಾ. ನಿಜವಾಗ್ಲೂ ಅವ್ರಿಗೆ ನಾವು ಮುಂದಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ನಾವಿಬ್ಬರು ಕೂಡ ಕುತ್ಕೊಂಡು ಮಾತಾಡ್ತೀವಿ. ಅಂದರೆ ಇವಾಗ ಜಗಳ ಆಗ್ತಿರುತ್ತೆ, ಮತ್ತು ಸಣ್ಣ ಪುಟ್ಟದಕ್ಕೆಲ್ಲ ಜಗಳ ಆಗ್ತಿರುತ್ತೆ, ಇಲ್ಲ ಏನೋ ಒಂದು ಕಾರಣದಿಂದ ಇಬ್ಬರು ದೂರ ಆಗ್ತಿರ್ತೀರಾ, ಇಬ್ಬರಲ್ಲೂ ಪ್ರೀತಿ ಇರುತ್ತೆ. ಆ ಪ್ರೀತಿನ ಹೆಂಗೆ ಪಡ್ಕೊಳ್ಳೋದು,
ಆ ಪ್ರೀತಿ ವಿಶ್ವಾಸ ಹೆಂಗ್ ಬರೋದು ಮತ್ತೆ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಗೋದು, ಅಂಡರ್ಸ್ಟ್ಯಾಂಡಿಂಗ್ ಹೆಂಗ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿದ್ದೀರಾ. ಖಂಡಿತವಾಗ್ಲೂ ಮುಂದೆ ವ್ಲಾಗಲ್ಲಿ ನಾವಿಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ, ಯಾವ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದರೆ ನೀವು ಲೈಫ್ನ ಲೀಡ್ ಮಾಡ್ಬೋದು ಖುಷಿಯಿಂದ, ನಿಮ್ಮ ಪಾರ್ಟ್ನರ್ ಜೊತೆ ಖುಷಿಯಾಗಿರ್ಬೋದು ಅನ್ನೋದನ್ನ ಹೇಳ್ಕೊಡ್ತೀವಿ. ಖಂಡಿತವಾಗ್ಲೂ ನಾವು ಚಿಕ್ಕವರೇ ಇರ್ಬೋದು, ಬಟ್ ಒಂದು ರೇಂಜಿಗೆ ಕಲ್ತಿದ್ದೀವಿ. ನಮ್ಮ ಒಪಿನಿಯನ್ ಏನಿದೆ ಅದನ್ನ ನಾವು ನಿಮ್ಮ ಜೊತೆ ಶೇರ್ ಮಾಡ್ಕೋತೀವಿ ಅಲ್ವಾ ಮುನ್ನು? ಹೌದು. ಅಂದರೆ ಹೆಂಡ್ತಿಗೆ ಎಷ್ಟು ಟೈಮ್ ಕೊಡಬೇಕು, ಅಂದರೆ ಇವಾಗ ಲವ್ ಮಾಡ್ತಿದ್ರೆ ಆ ಹುಡುಗಿಗೆ ಎಷ್ಟು ಟೈಮ್ ಕೊಡಬೇಕು, ಹುಡುಗನ್ಗೆ ಎಷ್ಟು ಟೈಮ್ ಕೊಡಬೇಕು, ಹುಡುಗನ್ ಯಾವ ಥರ ಹೇಳಿದ ಮಾತೆಲ್ಲ ಕೇಳಬೇಕು, ಹುಡುಗ ಏನಕ್ಕೆ ನಿಮ್ಮನ್ನ ಅಷ್ಟೊಂದು ಸ್ಟ್ರಿಕ್ಟಾಗಿ ನೋಡ್ಕೋತಾನೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀವಿ ಮುಂದಿನ ಬ್ಲಾಗಲ್ಲಿ. ಅಂದರೆ ಇವಾಗ ನಾವಿಬ್ರು ಲವ್ ಮ್ಯಾರೇಜ್ ಆಗಿರೋದ್ರಿಂದ ನಮಗೆ ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದೆ ಅಲ್ವಾ ಅಮ್ಮ? ಹೌದೌದು. ತಿಳ್ಕೊಂಡಿದೀವಿ ಇದ್ರ ಬಗ್ಗೆ. ಅಂದರೆ ನಾವಿಬ್ರು ಲವ್ ಮಾಡ್ತಿರೋದ್ರಿಂದ ನಮ್ಮಲ್ಲೇ ಎಷ್ಟೋ ಇನ್ಸಿಡೆಂಟ್ಗಳಾಗ್ತಾ ಇರುತ್ತೆ, ಒಂದು ಕೋಪ ಮುನಿಸು ಅನ್ನೋದೆಲ್ಲ ಇದ್ದೇ ಇರುತ್ತೆ. ಸೊ ಅವಾಗ ನಾವೆಲ್ಲ ಹೆಂಗೆ ಸಮಾಧಾನ ಆಗ್ತೀವಿ, ಹೆಂಗ್ ಇಬ್ರು ಮಾತಾಡ್ಕೋತೀವಿ. ಅದೇ ಇವಾಗ ಯಾರು ಜಗಳ ಇಲ್ಲದೆ ಇದಾರೆ ಅಂತ ಯಾರು ಇಲ್ಲ ಅಲ್ಲ. ಸಣ್ಣ ಮುನ್ನ ಹೆಂಗ್ ಕಿತ್ತಾಡ್ತಾರೆ ಅಂತ ನೋಡಿದ್ದೀರಾ ನೀವು? ಸರಿಯಾಗಿ ಹಿಡ್ಕೊಂಡು ಜುಟ್ಟಿಡ್ಕೊಂಡೆಲ್ಲ ಕಿತ್ತಾಡ್ತಾರೆ ಅಂತ ಅನ್ಕೋಬೇಡಿ. ನಮ್ದು ಕಿತ್ತಾಟ ಏನಿದ್ರು ಇಷ್ಟೇ ಚಿಕ್ಕ ಮ್ಯಾಟ್ರ್ ಇರುತ್ತೆ, ಇಷ್ಟೇ ಚಿಕ್ಕ ಮ್ಯಾಟ್ರಿಕ್ ಕಿತ್ತಾಡ್ತೀವಿ ಬಿಟ್ರೆ ದೊಡ್ಡ ಮ್ಯಾಟ್ರಿಕ್ ಏನ್ ಗೊತ್ತಾ, ಏನ್ ಮ್ಯಾಟ್ರ್ ಒಂದೇ ಒಂದು ಸಿಂಪಲ್ ಆಗಿ ನಿಮ್ಗೆ ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ನಾನು ಈಚೆ ಹೋಗ್ತಾ ಇರ್ತೀನಿ ಅಂತ ಅನ್ಕೊಳ್ಳಿ, ಒಬ್ಬನೇ ಅಂಗಡಿಗೆ ಸಣ್ಣ ಮುನ್ಸ್ಕೊಂಡ್ಬಿಟ್ಟಿರ್ತಾರೆ, ನಾನು ಬರೋಷ್ಟ್ರಲ್ಲಿ ಮುನ್ಸ್ಕೊಂಡ್ಬಿಟ್ಟಿರ್ತಾರೆ. ಇಷ್ಟೇ ಮ್ಯಾಟ್ರು. ಇಷ್ಟು ಮ್ಯಾಟ್ರೂ ಕೂಡ ದೊಡ್ಡದಾಗೋ ಚಾನ್ಸಸ್ಗಳಿರುತ್ತೆ. ಸೊ ಅವಾಗ್ಲೇ ಸರಿ ಮಾಡ್ಕೊಂಡ್ಬಿಟ್ರೆ ಅದಕ್ಕೆ ನಾನು ಒಟ್ಟಿಗೆ ಕರ್ಕೊಂಡು ಹೋಗ್ಬೇಕು, ಅಲ್ಲಿಗೆ ಏನು ಮುನಿಸು ಬರೋದಿಲ್ಲ ಅಲ್ವಾ? ಹೌದೌದು. ಹಂಗೆ ಹೆಂಗ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇರೋದು ಅನ್ನೋದು ಮುಂದಿನ ಬ್ಲಾಗ್ಗಳಲ್ಲಿ ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಗೂ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಂಟ್ರೆಸ್ಟ್ ಇದೆ ನಾವು ತಿಳ್ಕೊಬೇಕು ಅಂತ. ಸೊ ಏನ್ ಗೊತ್ತಾ, ನೆಕ್ಸ್ಟ್ ಬೇರೆ ಯಾವ ಬ್ಲಾಗ್ಸ್ ಬೇಕು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ, ಅದನ್ನೇ ನಾವು ಫಾಲೋ ಅಪ್ ಮಾಡ್ತೀವಿ ಅಲ್ವಾ? ಮುಂದಿನ ಬ್ಲಾಗ್ ಅಲ್ಲಿ ಸಣ್ಣ ಅವರು ಇನ್ನೂ ಒಂದಷ್ಟು ಹೇರ್ ಸ್ಟೈಲ್ ನ ಕಲ್ತಿದ್ದಾರೆ, ಅದನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಅವ್ರು ಆಲ್ರೆಡಿ ಕಲ್ತಿದ್ದಾರೆ, ನಿಮಗೋಸ್ಕರ ಅಂತ ಹೇಳ್ಕೊಡ್ತಾರೆ. ಏನಕ್ಕಂದ್ರೆ ಎಲ್ಲರೂ ಪಾರ್ಟ್ 2 ವಿಡಿಯೋ ಬೇಕು ಅಂತ ಹೇಳಿದಿರಾ, ಮತ್ತೆ ಹಾರರ್ ಸ್ಟೋರಿ ಕೂಡ ಕೇಳಿದಿರಾ. ಧನ್ಯ ಅವ್ರು ಇಲ್ದೇ ಇರೋ ಕಾರಣ ಹಾರರ್ ಸ್ಟೋರಿ ಮಾಡಕ್ ಆಗಿಲ್ಲ ಅಂತ ಅನ್ಕೊಂಡ್ವಿ. ಬಟ್ ನಮ್ ಜೊತೆ ಇನ್ನೊಬ್ರು ಬಾಕಿ ಇದ್ದಾರೆ, ಅವರು ನಿಮ್ಗೆ ಹಾರರ್ ಸ್ಟೋರಿ ಹೇಳಕ್ ಬರ್ತಾರೆ, ಅವರ ರಿಯಲ್ ಲೈಫ್ ಅಲ್ಲಿ ನಡೆದಿರೋದು ಮತ್ತೆ ಸಣ್ಣವರು ತಿಳ್ಕೊಂಡಿರೋದನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ. ಬನ್ನಿ ಸ್ಟಾರ್ಟ್ ಮಾಡೋಣ, ಅದನ್ನು ಕೂಡ ನೆಕ್ಸ್ಟ್ ಮುಂದಿನ ಬ್ಲಾಗ್ಗಳಲ್ಲಿ. ಈ ವ್ಲಾಗ್ ಹೆಂಗಿತ್ತು? ಈ ನಮ್ಮ ಮುನ್ನೋವರ ನನ್ನ ಹಸ್ಬೆಂಡ್ ಇದು ಸ್ಕಿನ್ ಕೇರ್ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.